ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಶಿವ ಇದು ಊಸಲಾಗದ ಎಣಿಸಲಾಗದ ಟ್ವಿಸ್ಟ್ ಕೊಟ್ಬಿಟ್ರಲ್ಲ. ಇಷ್ಟು ದಿನ ಮಾನ್ಯತಾ ಕೇಕೆನ ಈ ಮನೆಗೆ ಕಳಿಸಿ ರಾಮಾಚಾರಿ ಜಾಗದಲ್ಲಿ ಆ ಮನೆ ಮರ್ಯಾದೆನ ತೆಗೆದು ಆ ಮನೆನ ಚಿಂದಿ ಚಿತ್ರನ್ನ ಮಾಡಿ ಒಡೆದು ನುಚ್ಚುನೂರು ಮಾಡಿ ಮನೆಯೊಂದು 3 ಬಾಗಿಲನ್ನ ಮಾಡಿ ತನ್ನ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗಬೇಕು ಅಂತ ಸ್ಕೆಚ್ ಮಾಡ್ಕೊಂಡಿದ್ರು. ಆದರೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ನೋಡ್ಲೇಬೇಕಾಗತ್ತೆ. ಕೇಕೆನನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಅರೆಸ್ಟ್ ಮಾಡ್ಕೊಂಡು ಹೋದವ್ರೆ ಸುಮ್ಮನಿದ್ರ, ಚೆನ್ನಾಗಿ ಗೂಸ ಕೊಟ್ಟಿದ್ದಾರೆ, ಸಖತ್ತಾಗಿ ಆ ಒಂದು ವಧೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಕೇಕೆಗೆ. ಇಲ್ಲಿ ಕೇಕೆ ಫೋನ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದ ತಕ್ಷಣ ಪೊಲೀಸರು ಫೋನ್ನ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ಅವನು ಯಾರನ್ನ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಎಷ್ಟೇ ವಧೆ ತಿಂದರೂ ಕೂಡ ಕೇಕೆ ಆ್ಯಟಿಟ್ಯೂಡ್ಗಂತೂ ಕಡಿಮೆ ಆಗಿಲ್ಲ. ಪೊಲೀಸವ್ರಿಗೆ ಮಾತಿನಲ್ಲೇ ಗೋಸ ಕೊಡ್ತಿದ್ದಾನೆ ಅಂತ ಹೇಳ್ಬೋದು. ಹೇಳು ಏನು ಎಂತು ಅಂತ ವಿಚಾರ ಮಾಡ್ತಿದ್ರೆ ನನ್ನ ಬಾಯಿಂದ ನೀವೇನೂ ಕೂಡ ಆಚೆ ತೆಗಿಯೋಕ್ಕಾಗೋದಿಲ್ಲ. ನಾನು ಏನು ಹೇಳ್ತೀನೋ ಅಷ್ಟು ಮಾತ್ರ ನೀವು ಬರ್ಕೋಬೇಕಾಗತ್ತೆ. ನೋಡ್ತಾರೆ ಜೊತೆಗೆ ತುಂಬ ಮೆರೀತಿದ್ಯಾರ 2 ಸ್ಟಾರ್ ಇಟ್ಕೊಂಡು. ಆದರೆ ನನ್ನ ಹಿಂದೆ ಎಂಥವ್ರು ಇದ್ದಾರೆ ಅಂತ ಗೊತ್ತಾ? ಒಂದೇ ಒಂದು ಸತಿ ಗೊತ್ತಾದರೆ ನಿಮ್ಮ ಕತೆ ಏನಾಗುತ್ತೆ ಗೊತ್ತಾ? ನಿಮ್ಮ ಜೀವ ಉಳಿಬೇಕು ಅನ್ನೋ ಆಸೆ ನಿಮಗಿದ್ರೆ ನನ್ನನ್ನು ಹೊರಗಡೆ ಬಿಟ್ಟು ಕಳಿಸಿ ಅಂತಾರೆ. ಪೊಲೀಸರು ಮಾತು ಕೇಳೇ ಸಿಟ್ಟಿಗೆದ್ದು ಬಿಡ್ತಾರೆ. ಮತ್ತಷ್ಟು ಈ ಕಡೆ ಕೇಕೆಗೆ ಒದೆ ಕೊಡ್ತಾರೆ. ಆ ಒದೆನ ಸಹಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಕೇಕೆಗೆ. ಅಮ್ಮ ಅಮ್ಮ ಅಂತ ಚೀರ್ ಕೂತಿದ್ದಾರೆ. ಈ ಕಡೆ ಕೇಕೆ ಕಾಣಿಸ್ತಿಲ್ಲ ಅಂತ ಕೇಕೆ ನಮಗೆ ಕೈ ಕೊಟ್ಬಿಡಿದಾನೆ ಅಂತ ಪೊಲೀಸ್ ಆಗಿ ಮಾನ್ಯತಾ ಸೇರಿಕೊಂಡು ಇಬ್ರು ಕೇಕೆ ಸೇವಕನ ಕರ್ಕೊಂಡು ಬಂದಿದ್ದಾರೆ. ಕೇಕೆ ಜೊತೆ ಇರ್ತಕ್ಕಂಥ ವ್ಯಕ್ತಿನ, ಅವನ ಬಲಗೈ ಬಂಟನ ಕೇಳ್ತಿದ್ದಾರೆ. ಬಟ್ ಆ ವ್ಯಕ್ತಿ ಅವರು ಹೋದ್ರು, ನಾನು ಬಿಟ್ಟು ಬಂದೆ, ನಿಮ್ಮ ಕೆಲಸಕ್ಕೆ ಅಂತಲೇ ಹೋದರು, ಅದ್ರ ಮೇಲೆ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಏನು ಅಂತ ಹೇಳ್ತಿದ್ರು. ಅವರು ತುಂಬಾ ಒದಿತಿದ್ದಾರೆ, ನೋವು ಮಾಡ್ತಿದ್ದಾರೆ. ನೀವು ನನ್ನ ಸಾಯಿಸಿದ್ರು ಅಷ್ಟೇ, ನನಗೆ ಗೊತ್ತಿರೋದೇ ಇಷ್ಟು, ಬಿಟ್ಟು ಬಂದೆ, ಆಮೇಲೆ ಏನಾಯಿತು ಗೊತ್ತಿಲ್ಲ. ಅಣ್ಣ ಕೂಡ ನಿಮ್ಮ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ ರೆಡಿಯಾಗಿ ಹೋಗಿದ್ರು ಅಂತಿದ್ದಾರೆ. ಬಟ್ ಏನೇ ಮಾಡಿದ್ರು ಅವ್ರಿಗೆ ಸತ್ಯ ಗೊತ್ತಿಲ್ಲ. ಅವ್ರು ಏನೇ ಮಾಡಿಕೊಂಡ್ರು ಸತ್ಯ ಹೇಳೋಕ್ಕಾಗಲ್ಲ. ಆ ಸತ್ಯ ಗೊತ್ತಾಗಬೇಕು ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥ ಕೇಕೆನೇ ಕಾಲ್ ಮಾಡಬೇಕು. ಅಲ್ಲಿ ತನಕ ಮಾನ್ಯತಾ ಮತ್ತು ಅವ್ರ ಫ್ರೆಂಡ್ ಪೊಲೀಸ್ಗೆ ಏನಂದರೆ ಯಾವ ಸುಳಿವು ಕೂಡ ಸಿಗೋದಿಲ್ಲ. ಈ ಕಡೆ ವೈಶಾಖ ಅಂತೂ ಏನಪ್ಪ ದೇವ್ರ ಇಂಥ ಕೆಲಸ ಮಾಡಿದ್ಯಲ್ಲ, ನಾನು ನಿನ್ನ ಹತ್ರ ಏನು ಕೇಳ್ಕೊಂಡೆ? ಆ ರಾಮಾಚಾರಿ ಹಾಳಾಗಬೇಕು, ಅವ್ನು ಚೆನ್ನಾಗಿರಬಾರ್ದು ಅಂತ. ಆದರೆ ನೀನು ಏನು ಮಾಡ್ತಿದ್ಯಾ? ನನ್ನ ಕಣ್ಮುಂದೆ ರಾಮಾಚಾರಿಗೆ ಒಳ್ಳೇದು ಮಾಡ್ತಿದ್ಯಲ್ಲ ನೀನು. ದಯವಿಟ್ಟು ದೇವ್ರ ನನಗೆ ಒಳ್ಳೇದು ಮಾಡು, ನಾನು ಅನ್ಕೊಂಡಂಗೆ ಮಾಡು ಅಂತ ಕೇಳ್ಕೊತಿದ್ದಾರೆ. ಈ ಕಡೆ ಮಾನ್ಯತಾ ಕೇಳ್ತೀನಿ ಏನಾಗಿದೆ ಅಂತ ಹೇಳಿ ಕಾಲ್ ಮಾಡಿದ್ರೆ, ನೀನು ನಿನ್ನ ಮನೆಯವ್ರು ಇಬ್ಬರು ಕೂಡ ತೊಂದರೆ ಕೊಡೋಕೆ ಸಾಯ್ತಿದ್ದೀರ ಅಲ್ವಾ? ನಮಗೆ ನೆಮ್ಮದಿಯಾಗಿರೋಕೆ ಬಿಡಲ್ವಲ್ಲ, ನಿದ್ರೆ ಎಲ್ಲಿ ಮಾಡೋದು? ನಂಗೆ ತಲೆ ಕೆಟ್ಟೋಗಿದೆ ಅಂತಿದ್ದಾರೆ. ಕೇಕೆ ಸಿಕ್ಕದ್ನ ಮೊದಲು ಕೇಕೆ ಕಳಿಸಿ ಅಂತ ವೈಶಾಖ ಕೇಳ್ತಿದ್ರೆ, ಎಲ್ಲ ಪ್ಲ್ಯಾನ್ ಉಲ್ಟಾ ಆಗಿದೆ. ಕೇಕೆ ಕಾಣಿಸ್ತಿಲ್ಲ ಅಂತ ಹೇಳ್ತಿಲ್ವಾ, ಸುಮ್ಮನೆ ಫೋನ್ ಇಡು ಅಂತ ಹೇಳಿ ಬೈದು ಫೋನ್ ಇಡಿಸ್ತಾರೆ. ನಂತರ ಈ ಕಡೆ ನಮ್ಮ ಚಾರು ಮತ್ತು ಚಾರಿ ಲವ್ ಸ್ಟೋರಿ ಇಬ್ಬರು ಕೂಡ ಹಾಗೆ ಮುದ್ದು ಪೆದ್ದು ಥರ ಜಗಳ ಮಾಡ್ಕೋತಾರೆ. ಫೈನಲಿ ಇಲ್ಲಿ ಅತ್ತೆ ಹೋಗ್ಬಿಟ್ಟು ಸೀತಾಫಲ ಹಣ್ಣು ಅಂದರೆ ರಾಮಾಚಾರಿಗೆ ಇಷ್ಟ ಕೊಟ್ಟುಪ ಅಂತ ಹೇಳಿದ್ರೆ, ಸುಮ್ಮನೆ ಹಣ್ಣು ಕೊಟ್ಬಿಡೋಕ್ಕಾಗತ್ತಾ? ಇಷ್ಟವಾದ ಹಣ್ಣು ಅಂದಮೇಲೆ ಸರಿಯಾಗಿ ಆಟ ಆಡಿಸಿ ಕೊಡಬೇಕು ಅಂತ ಚಾರು ಅನ್ಕೋತಾಳೆ. ರಾಮಾಚಾರಿ ಅತ್ತೆ ನೀನು ನನಗೆ ಮುತ್ತು ಕೊಡು ಅಂತ ಹೇಳಿದ್ದಾರೆ. ನೀನು ಕೊಡಬೇಕು ಅಂದಾಗ ಏನು ತಲೆ ಕೆಟ್ಟಿದ್ದ ಮೇಡಮ್ ನಿಮಗೆ? ಈ ರೀತಿ ನಾಚಿಕೆ ಮನ ಮರ್ಯಾದೆ ಇಲ್ಲದೆ ಆಡ್ತಿದ್ರಲ್ಲ, ಸ್ವಲ್ಪ ಕೂಡ ಮರ್ಯಾದೆ ಬೇಡವಾ ನಿಮಗೆ? ನಾಚಿಕೆ ಇಲ್ವಾ ನಿಮಗೆ ಅಂತ ಕೇಳ್ತಿದ್ರೆ, ಇದು ಒಳ್ಳೆ ಸರಿ ಹೋಯ್ತಲ್ಲ. ನೋಡಿ ಅತ್ತೆಮ್ಮ, ನೀವು ಹೇಳಿದಾಗೆ ಏನೂ ಮಾಡ್ತಿಲ್ಲ, ನಾನು ಕೇಳ್ತಿರೋದನ್ನ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೀನು ನೋಡು ರಾಮಾಚಾರಿ, ಹೆಂಡ್ತಿ ಏನೇ ಹೇಳಿದ್ರು ಕೂಡ ಬೇಡ ಅಂತ ಹೇಳಬಾರ್ದು, ಏನೇ ಕೊಟ್ಟರು ಕೂಡ ಕೊಡು ಇಸ್ಕೋ ಅಂತ ಹೇಳ್ತಿದ್ದಾರೆ. ಜಾನಕಿ ಅವರು ಏನಪ್ಪ ಇದು ನಮ್ಮಮ್ಮ ಏನು ಈ ರೀತಿ ಮಾತಾಡ್ತಿದ್ದಾರೆ ಅಂದ್ಕೊಂಡೆ. ನೋಡಿದ್ಯಾ, ನಾನು ಅತ್ತೆಮ್ಮ ಹತ್ರ ಹೋಗಿ ಹೇಳಿದೆ, ಎಷ್ಟು ಕೇಳಿದ್ರು ಕೂಡ ಮುತ್ತೆ ಕೊಡೋದಿಲ್ಲ ಅತ್ತೆಮ್ಮ ಅಂತ. ಅದಕ್ಕೆ ಅವರು ನನ್ನ ಜೊತೆ ಸಾಥ್ ಕೊಟ್ಟಿದ್ದಾರೆ. ನೋಡು ಈಗ ಮುತ್ತು ಕೊಡು, ಇಲ್ಲ ನಾನು ನಿನಗೆ ಮುತ್ತು ಕೊಡ್ತೀನಿ, ಇಸ್ಕೊಳ್ಳೇಬೇಕು, ಇಲ್ಲ ಅಂದರೆ ಅತ್ತೆನ ಕೂಗ್ಬಿಡ್ತೀನಿ ಅಂತಾರೆ. ನಮ್ಮಮ್ಮನಿಗೆ ಏನಾಗಿದೆ ಅಂತ ರಾಮಾಚಾರಿ ಅನ್ಕೋತಿರೋ ಅಷ್ಟರಲ್ಲಿ ಚಾರು ಮುತ್ತನ್ನು ಕೊಟ್ಟೇ ಬಿಡ್ತಾಳೆ. ಮುತ್ತು ತಂದ ಆಪತ್ತು ಏನಾಯ್ತಪ್ಪ ಗಮ್ಮತ್ತು ಅಂತ ಅಂದ್ಕೊಂಡ್ರೆ, ಈ ಕಡೆ ಫೈನಲಿ ರಾಮಾಚಾರಿ ನಾಚಿಕೆ ಎಲ್ಲ ಬಿಡೆ ನಿಮಗೆ ಅಂತಿದ್ರೆ, ನೋಡು ರಾಮಾಚಾರಿ ಅತ್ತೆ ಹೇಳಿದ್ದು ಈ ಹಣ್ಣುಗಳನ್ನ ನೀನು ಕೊಡ್ಬಾ ಅಂತ. ಆದರೆ ಅದನ್ನು ತಪ್ಪು ತಿಳುವಳಿಕೆ ಮಾಡಿ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಿದ್ದಾಳೆ ಚಾರು. ನಂತರ ಈ ಕಡೆ ವೈಶಾಖ ಏನಾಗ್ತದೆ ಅಂತಲೇ ಅರ್ಥ ಆಗ್ತಿಲ್ಲ. ನಂತರ ವೈಶಾಖನ ನೋಡಿದ್ದೆ ಜಾನಕಿ ಅವರು, ಸ್ವಲ್ಪ ಇವಳಿಗೂ ತಂದು ವೈಶಾಖಂಗೆ 1-2 ಹಣ್ಣು ಕೊಡು ಚಾರು ಅಂತ ಹೇಳ್ತಿದ್ದಾರೆ. ನಂತರ ನೋಡಿದ್ಯಾ ಅತ್ತೆ 2 ಹಣ್ಣನ್ನು ಅವ್ರಿಗೂ ಕೊಡು ಅಂತಿದ್ದಾರೆ. ಅವ್ರಿಗೂ ಕೊಟ್ಟು ಬರ್ತೀನಿ ಅಂತ ಹೇಳಿ ರೇಗಿಸಿ ಹೋಗ್ತಾಳೆ. ನಂತರ ಇಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ.
ಇಲ್ಲಿ ಅಲ್ಲಿ ಕೇಕೆ ಒದ್ದಾಡ್ತಿದ್ದಾಗೆ ಅಮ್ಮ ಅಮ್ಮ ಅಂತ ಕೂಗ್ಕೂತಿದ್ದಾಗೆ ಚೀರ್ಕೂತಿದ್ದಾಗೆ ಇಲ್ಲಿ ಜಾನಕಿ ಅವರ ಒಂದು ಕರಳು ಕಿತ್ತು ಬರ್ತದೆ, ಕೈಯಲ್ಲಿರೋ ಲೋಟ ಬಿದ್ದು ಹೋಗುತ್ತೆ. ಅಲ್ಲೇ ಶಾಸ್ತ್ರಿಗಳು ಕೂಡ ಇದ್ದಾರೆ. ಏನಾಯಿತು, ನನ್ನ ಕರಳಿಗೆ ಒಂಥರ ಆಗ್ತಿದೆ, ಸಂಕಟ ಆಗ್ತದೆ, ನನ್ನ ಮಕ್ಳಿಗೆ ಯಾರಾದರೂ ತೊಂದರೆ ಆದರೆ ಈ ರೀತಿ ಅನಿಸತ್ತೆ. ಆದರೆ ಎಲ್ಲ ಮಕ್ಕಳುಗಳು ಕೂಡ ಮನೇಲೇ ಇದ್ದಾರೆ, ಯಾರೂ ಮನೆಯಿಂದ ಆಚೆ ಹೋಗಿಲ್ಲ. ರಾಮಾಚಾರಿ, ಕೋದಂಡ ಎಲ್ಲರೂ ಎಲ್ಲ ಇದ್ದಾರೆ ಅಂದಮೇಲೆ ಯಾರಿಗೂ ಏನೂ ಆಗಿಲ್ಲ. ಆದರೂ ಕೂಡ ನನಗೆ ಈ ರೀತಿ ಅನ್ನಿಸ್ತದೆ ಅಂದರೆ ಇಲ್ಲ ಅಂತ ಹೇಳಿ ಕಣ್ಣೀರು ಹಾಕೋಕೆ ಶುರು ಮಾಡ್ತಾರೆ, ಅಳೋಕೆ ಶುರು ಮಾಡ್ತಾರೆ. ಗಂಡನ್ನು ನೋಡಿಕೊಂಡು ಹಾಗಿದ್ರೆ ಅವನಿಗೆ ಏನೂ ಆಗಿದೆ, ಅದಕ್ಕೋಸ್ಕರ ನನಗೆ ಈ ರೀತಿ ಅನ್ನಿಸ್ತದೆ, ಇಲ್ಲ ಅವನಿಗೆ ತೊಂದರೆ ಆಗಿದೆ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ. ಫೈನಲಿ ಕೆ ಜಾನಕಿ ಅವರ ಮಗ ರಾಮಾಚಾರ್ಯ ಅಣ್ಣ ತಮ್ಮ, ಫೈನಲಿ ಸಹೋದರ ಸಂಬಂಧ ಇದೆ ಕೆ ಹಾಗೆ ರಾಮಾಚಾರಿ ನಡುವೆ. ಇಷ್ಟು ದಿನ ರೌಡಿ ಅಂತ ಅನ್ಕೊಂಡಿದ್ದ, ಫೈನಲಿ ಇಲ್ಲಿ ಶಾಸ್ತ್ರಿಗಳ ಹಾಗೆ ಜಾನಕಿ ಅವರ ಮಗ ಕೆ ಅಂತಕ್ಕಂಥ ಒಂದು ದೊಡ್ಡ ಗುಟ್ಟು, ದೊಡ್ಡ ಸತ್ಯ ರಿವೀಲ್ ಆಗಿದೆ. ಹಾಗಿದ್ರೆ ಇವರಿಬ್ಬರ ಸಂಬಂಧ ಹೇಗೆ ಕಡಿದುಕೊಳ್ತು ಅನ್ನೋದನ್ನೇ ತಿಳ್ಕೊಬೇಕಾಗಿದೆ. ಈ ಕಡೆ ಕೆ ಈಗ ಇವ್ರ ಜೊತೆ ಇಲ್ಲ, ಆದರೆ ಜಾನಕಿ ಅವರ ಹಾಗೆ ಶಾಸ್ತ್ರಿಗಳ ಮನಸ್ಸಲ್ಲಿ ಇನ್ನೂ ಕೂಡ ಮಗ ಹಾಗೆ ಇದ್ದಾನೆ. ಅವನಿಗೆ ಏನೋ ತೊಂದರೆ ಆಗಿರ್ಬೋದು, ಅವ್ನಿಗೇನೂ ಆಗಬಾರ್ದು, ಅದೇ ಸೂಚನೆ ನನಗೆ ಸಿಗ್ತಿದೆ ಅನಿಸುತ್ತೆ. ಅದಕ್ಕೋಸ್ಕರನೇ ಈ ರೀತಿ ಅನ್ನಿಸ್ತದೆ. ಇಲ್ಲ, ನಾನು ಸಾಯೋದ್ರೊಳಗೆ ನನ್ನ ಮಗನ ನೋಡಬೇಕು, ನಾನು ಸಾಯೋದ್ರೊಳಗೆ ನನ್ನ ಮಗ ನನ್ನ ಕಣ್ಮುಂದೆ ಬರ್ತಾನಲ್ವ ರೀ, ಸಾಯೋದ್ರೊಳಗೆ ಅವನ್ನ ನೋಡೇ ಸಾಯ್ತೀನಿ ಅಲ್ವಾ. ನನಗೆ ಯಾಕೋ ಅನ್ನಿಸ್ತದೆ ನಾನು ಸತ್ರು ಅವ್ನು ನೋಡದೆ ಸತ್ತು ಹೋಗ್ಬಿಡ್ತೀನಿ ಅಂತ. ಆದರೆ ಅವನ್ನ ನೋಡೇ ನಾನು ಸಾಯಬೇಕು, ಅವನ್ನ ನೋಡಬೇಕು ನಾನು ಅಂತ ಕಣ್ಣೀರು ಹಾಕಿ ಶಾಸ್ತ್ರಿಗಳ ತೊಡೆ ಮೇಲೆ ಹತ್ಕೊಂಡು ಕಾಲಿಡ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಗಂಡಂಗೆ ಸಮಾಧಾನ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ಅವರಿಂದ ಏನೂ ಕೂಡ ಆಗೋದಿಲ್ಲ. ಆದರೆ ಇಬ್ಬರ ಮನಸ್ಸಲ್ಲೂ ಮಗನ ಕಳ್ಕೊಂಡಿರೋ ನೋವಿದೆ. ಇದನ್ನೆಲ್ಲ ನೋಡಿ ಚಾರುಗೆ ಏನಿದು, ಅತ್ತೆಮ್ಮ ಯಾಕೆ ಅಳ್ತಿದ್ದಾರೆ ತಿಳ್ಕೊಳ್ಳೇಬೇಕು, ಅವ್ರ ಕಣ್ಣೀರನ್ನ ನಾನು ಒರೆಸ್ಲೇಬೇಕು ಅಂತ ಅನ್ಕೋತಾಳೆ. ಫೈನಲಿ ಅತ್ತೆಮ್ಮ, ನೀವು ಯಾವಾಗಲೂ ನನ್ನ ಮಗಳು ಅಂತೀರಾ, ಅದಕ್ಕೋಸ್ಕರ ಕೇಳ್ತಿದ್ದೀನಿ, ಯಾಕಷ್ಟು ಕಣ್ಣೀರು ಹಾಕ್ತಿದ್ರಿ, ಅಂತ ನೋವು ಏನಾಗಿದೆ, ಏನನ್ನು ಕಳ್ಕೊಂಡಿದ್ದೀನಿ ಅಂತಿದ್ರಿ, ಯಾಕೆ ಅತ್ತಮ್ಮ ಹೇಳಿ, ನಾನು ಹುಡ್ಕೊಡ್ತೀನಿ, ಆದರೂ ಪರವಾಗಿಲ್ಲ, ನಾನು ನಿಮಗೆ ಹುಡ್ಕೊಡ್ತೀನಿ ಕಷ್ಟಪಟ್ಟು ಅಂತ ಚಾರು ಹೇಳ್ತಿದ್ರೆ. ಅದು ಒಂದು ರತ್ನನಮ್ಮ, ಅದು ಜೀವನದಲ್ಲಿ ಅಮೂಲ್ಯವಾದ ರತ್ನ, ಅದು ಒಂದು ಜೀವ. ನಾನು ಕಳ್ಕೊಂಬಿಟ್ಟೆ, ಅಲ್ಲಿ ಕಳ್ಕೊಂಡಿರೋ ನೋವು ಈಗಲೂ ಕೂಡ ನನಗಿದೆ. ಆ ಅಮೂಲ್ಯವಾದ ರತ್ನ ನನ್ನ ಕಣ್ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ. ಆದರೆ ಅದು ನನ್ನ ಕಣ್ಮುಂದೆ ಬರುತ್ತಾ ಇಲ್ವಾ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಿದ್ದಾರೆ. ಅತ್ತಮ್ಮ ಏನು ಹೇಳ್ತಿದ್ರ ನೀವು ಅಂತದಾಗೆ, ನನ್ನ ಮಗ ಅಂತ ಹೇಳ್ತಾರೆ, ನನ್ನ ಮಗನ್ನ ನಾನು ಕಳ್ಕೊಂಬಿಟ್ಟೆ, ಈಗಲೂ ಕೂಡ ನೋವಿದೆ, ಈಗಲೂ ಕೂಡ ಅದೇ ನೋವಲ್ಲಿ ಎಷ್ಟು ಬಾರಿ ನರಳುತ್ತಿರ್ತೀನಿ ಅಂತ ಹೇಳ್ತಿದ್ದಾರೆ. ಮಾತನ್ನು ಕೇಳಿ ಚಾರುಗೆ ಶಾಕ್ ಆಗುತ್ತೆ. ಫೈನಲಿ ಕೆ ಜಾನಕಿ ಹಾಗೆ ಶಾಸ್ತ್ರಿಗಳ ಮಗ ಒಂದು ಮಹಾಗುಟ್ಟು ರಟ್ಟಾಗಿದೆ. ಆದರೆ ಕೆ ಹೀಗೆ ಇವರಿಂದ ದೂರ ಆದ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.